ಎಲ್ಲರಿಗೂ ನಮಸ್ಕಾರ. ಈಗ 10ನೇ ತರಗತಿ ವಿಜ್ಞಾನದಲ್ಲಿ ಬರುವಂತಹ ಅಧ್ಯಾಯ ಅನುವಂಶೀಯತೆ ಮತ್ತು ಜೀವ ವಿಕಾಸದಲ್ಲಿ ಈ ಹಿಂದಿನ ತರಗತಿಯಲ್ಲಿ ನಾವು ಅನುವಂಶೀಯತೆ ಅದರಲ್ಲಿ ಬರ್ತಕ್ಕಂತಹ ಅಂಶಗಳನ್ನು, ಅಂದರೆ ಮೆಂಡಲೀವ್ರವರು ಮಾಡಿದ ಪ್ರಯೋಗಗಳು F1 ಪೀಳಿಗೆ ಮತ್ತು F2 ಪೀಳಿಗೆ ಅದರ ಬಗ್ಗೆ ಚರ್ಚೆ ಮಾಡಿದ್ವಿ. ಇವತ್ತಿನ ಈ ಒಂದು ತರಗತಿಯಲ್ಲಿ ಜೀವ ವಿಕಾಸದ ಬಗ್ಗೆ ಅಭ್ಯಾಸ ಮಾಡೋಣ. ಈಗ ಜೀವ ವಿಕಾಸ ಅಂತ ಹೇಳಿದರೆ ಏನು? ನಮಗೆಲ್ಲ ಗೊತ್ತಿದೆ, ಇದಕ್ಕೆ ನಾವು ಇಂಗ್ಲೀಷ್ನಲ್ಲಿ ಎವಲ್ಯೂಷನ್ ಅಂತ ಕರಿತೀವಿ. ಜೀವ ವಿಕಾಸ ಅಂತೇಳಿದರೆ ಜೀವಿಗಳು ಸರಳತೆಯಿಂದ ಸಂಕೀರ್ಣತೆಯ ಕಡೆಗೆ ಕೊಂಡೊಯ್ಯುವ ಒಂದು ವಿದ್ಯಮಾನಕ್ಕೆ ನಾವು ಜೀವ ವಿಕಾಸ ಎಂದು ಕರಿತೀವಿ ಅಂತಕ್ಕಂಥದ್ದು. ಈಗ ಈ ಒಂದು ಜೀವ ವಿಕಾಸದಲ್ಲಿ ನಮಗಿಲ್ಲಿ ಒಂದು ನಿದರ್ಶನವನ್ನು ಕೊಟ್ಟಿದ್ದಾರೆ. ಏನು ಅಂತ ಹೇಳಿದರೆ, ಒಂದು 12 ಕೆಂಪು ಜೀರುಂಡೆಗಳು ಸೇರಿಕೊಂಡು ಒಂದು ಗುಂಪನ್ನು ಉಂಟು ಮಾಡಿರುತ್ತವೆ. ಈ ಒಂದು ಕೆಂಪು ಜೀರುಂಡೆಗಳು ಹಸಿರು ಎಲೆಗಳ ಪೊದೆಗಳಲ್ಲಿ ವಾಸವನ್ನು ಮಾಡ್ತಾ ಇರ್ತವೆ. ಈ ಒಂದು ಜೀರುಂಡೆಗಳು ತಮ್ಮ ಒಂದು ಸಮೂಹದಲ್ಲಿ ಲೈಂಗಿಕ ಸಂತಾನೋತ್ಪತ್ತಿ ಮಾಡುವುದರ ಮೂಲಕ ಭಿನ್ನತೆಗಳು ಸೃಷ್ಟಿಯಾಗಬಹುದು ಅಂತಕ್ಕಂಥದ್ದು. ಮಕ್ಕಳೇ, ನಾವಿಲ್ಲಿ ಈ ಒಂದು ಜೀರುಂಡೆಗಳು ಏನು ಮಾಡ್ತವೆ, ಹಸಿರು ಪೊದೆಗಳಲ್ಲಿ ಇರೋದರಿಂದ ಮತ್ತು ಅವುಗಳ ಬಣ್ಣ ಕೆಂಪುಗಾಗಿರೋದ್ರಿಂದ ಅವುಗಳು ಹಸಿರು ಪೊದೆಗಳಲ್ಲಿ ಎದ್ದು ಕಾಣ್ತಾ ಇರ್ತಾವೆ. ಹಾಗಾಗಿ ಆ ಒಂದು ಪರಿಸರದಲ್ಲಿ ಇರ್ತಕ್ಕಂತಹ ಕಾಗೆಗಳು ಈ ಒಂದು ಜೀರುಂಡೆಗಳನ್ನು ಏನು ಮಾಡ್ತವೆ, ತಿನ್ನುತ್ತಾ ಹೋಗುತ್ತವೆ. ಆಗ ಜೀರುಂಡೆಗಳೆಲ್ಲವೂ ಈ ಒಂದು ಕಾಗೆಗಳ ಆಹಾರವಾಗುವುದರಿಂದ ಅಲ್ಲಿ ಜೀರುಂಡೆಗಳ ಸಂಖ್ಯೆ ಏನಾಗುತ್ತೆ ಅಂತ ಹೇಳಿದರೆ ಕಡಿಮೆ ಆಗ್ತಾ ಹೋಗ್ತದೆ. ಕೆಲವು ದಿನಗಳ ನಂತರ ಏನಾಗುತ್ತೆ ಅಂತ ಹೇಳಿದರೆ, ಈ ಒಂದು ಕೆಂಪು ಬಣ್ಣದ ಜೀರುಂಡೆಗಳ ಬದಲಾಗಿ ಹಸಿರು ಬಣ್ಣದಲ್ಲಿರುವ ಜೀರುಂಡೆಗಳು ಏನಾಗ್ತವೆ, ಅಲ್ಲಿ ಸೃಷ್ಟಿಯಾಗ್ತವೆ ಅಂತಕ್ಕಂಥದ್ದು. ಈ ಒಂದು ಜೀರುಂಡೆಯು ಬಣ್ಣವನ್ನು ಅದರ ಮುಂದಿನ ಪೀಳಿಗೆಗೆ ಏನು ಮಾಡ್ತದೆ, ವರ್ಗಾಯಿಸ್ತದೆ ಅಂತಕ್ಕಂಥದ್ದು. ಅಂದರೆ ಹಸಿರು ಬಣ್ಣದ ಜೀರುಂಡೆಗಳು ತಮ್ಮಲ್ಲಿ ಏನು ಮಾಡ್ತವೆ, ಸಂತಾನೋತ್ಪತ್ತಿ ಮಾಡೋದರ ಮೂಲಕ ಈ ಒಂದು ತಮ್ಮ ಬಣ್ಣವನ್ನು ಮುಂದಿನ ಆ ಒಂದು ಜೀರುಂಡೆಗಳ ಪೀಳಿಗೆಗೆ ಏನು ಮಾಡ್ತವೆ, ವರ್ಗಾಯಿಸಲ್ಪಡುತ್ತವೆ ಅಂತಕ್ಕಂಥದ್ದು. ಹಾಗಾಗಿ ಆ ಒಂದು ಪರಿಸರದಲ್ಲಿ ಏನಾಗ್ತವೆ ಅಂತ ಹೇಳಿದರೆ, ಕೆಂಪು ಜೀರುಂಡೆಗಳ ಜೊತೆಗೆ ಹಸಿರು ಜೀರುಂಡೆಗಳು ಕೂಡ ಆ ಒಂದು ಪೊದೆಗಳಲ್ಲಿ ವಾಸ ಮಾಡ್ತಾ ಇರ್ತವೆ. ಇಂತಹ ಸಂದರ್ಭದಲ್ಲಿ ಈ ಒಂದು ಹಸಿರು ಎಲೆಗಳಲ್ಲಿ ಇರ್ತಕ್ಕಂತಹ ಹಸಿರು ಜೀರುಂಡೆಗಳು ಈ ಕಾಗೆಗಳ ಕಣ್ಣಿಗೆ ಕಾಣಿಸೋದಿಲ್ಲ. ಹಾಗಾಗಿ ಈ ಒಂದು ಹಸಿರು ಜೀರುಂಡೆಗಳು ಕಾಗೆಗಳ ಆಹಾರವಾಗಲು ಸಾಧ್ಯವಾಗುವುದಿಲ್ಲ ಅಂತಕ್ಕಂಥದ್ದು. ಮತ್ತು ಕಾಗೆಗಳು ಅವುಗಳನ್ನು ತಿನ್ನಲು ಕೂಡ ಸಾಧ್ಯವಿಲ್ಲ ಅಂತಕ್ಕಂಥದ್ದು. ಹಾಗಾಗಿ ಈ ಒಂದು ಹಸಿರು ಜೀರುಂಡೆಗಳ ಸಂತತಿ ಏನಾಗುತ್ತೆ, ಹೆಚ್ಚಾಗ್ತಾ ಹೋಗ್ತಾ ಇರ್ತದೆ. ಮುಂದೆ ಏನಾಗುತ್ತೆ, ಈ ಕೆಂಪು ಜೀರುಂಡೆಗಳು ಕೂಡ ಇರ್ತಾವಲ್ಲ, ಆ ಜೀರುಂಡೆಗಳನ್ನು ಕಾಗೆಗಳು ಏನು ಮಾಡ್ತವೆ, ಆಯ್ಕೆ ಮಾಡಿಕೊಂಡು ಆರಿಸಿ ತಿನ್ನುತ್ತಾ ಹೋಗ್ತವೆ. ಹಾಗಾಗಿ ಏನಾಗ್ತದೆ ಅಂಥೇಳಿದರೆ, ಆ ಒಂದು ಪೊದೆಗಳಲ್ಲಿ ಕೆಂಪು ಜೀರುಂಡೆಗಳ ಪ್ರಮಾಣ ಕಡಿಮೆಯಾಗಿ ಹಸಿರು ಜೀರುಂಡೆಗಳ ಪ್ರಮಾಣ ಏನಾಗುತ್ತೆ, ಹೆಚ್ಚಾಗ್ತದೆ ಅಂತಕ್ಕಂಥದ್ದು. ಈಗ ನಾವು ಈ ಒಂದು ಜೀರುಂಡೆಗಳ ಒಂದು ಸಂತತಿಗಳಲ್ಲಿ ಮುಂದಿನ ಸಂದರ್ಭದಲ್ಲಿ ಏನಾಗುತ್ತೆ ಅಂತ ಹೇಳಿದರೆ, ಸಂತಾನೋತ್ಪತ್ತಿಯ ಸಮಯದಲ್ಲಿ ಈ ನೀಲಿ ಬಣ್ಣದ ಜೀರುಂಡೆಗಳು ಏನಾಗ್ತವೆ, ಉತ್ಪತ್ತಿ ಆಗ್ತಾವೆ. ಯಾವುದ್ರ ಬದಲಾಗಿ
ಕೆಂಪು ಬಣ್ಣಕ್ಕೆ ಬದಲಾಗಿ ನೀಲಿ ಬಣ್ಣದ ಜೀರುಂಡೆಗಳು ಏನಾಗ್ತವೆ ಅಲ್ಲಿ ಕಾರಣವಾಗುತ್ತವೆ ಅಂತಕ್ಕಂಥದ್ದು. ಈ ಒಂದು ನೀಲಿ ಬಣ್ಣದ ಜೀರುಂಡೆಗಳು ಅವುಗಳ ಸಂತಾನೋತ್ಪತ್ತಿ ಮಾಡುವುದರ ಮೂಲಕ ಅವುಗಳ ಪೀಳಿಗೆಗೆ ಏನಾಗುತ್ತೆ ಕಳುಹಿಸಿ ಕೊಡುತ್ತವೆ ಅಂತಕ್ಕಂಥದ್ದು. ಈ ಒಂದು ಹಸಿರು ಪೊದೆಗಳಲ್ಲಿ ನೀಲಿ ಬಣ್ಣದ ಮತ್ತು ಕೆಂಪು ಬಣ್ಣದ ಜೀರುಂಡೆಗಳು ಏನಾಗ್ತವೆ ಆ ಪೊದೆಗಳಲ್ಲಿ ಕಂಡು ಬರುತ್ತವೆ ಅಂತಕ್ಕಂಥದ್ದು. ಹೀಗಾಗಿ ಏನಾಗ್ತದೆ ಅಂತ ಹೇಳಿದರೆ ಈ ಒಂದು ಪರಿಸರದಲ್ಲಿ ಈ ಒಂದು ಏನಾಗ್ತವೆ ನೀಲಿ ಬಣ್ಣದ ಮತ್ತು ಕೆಂಪು ಬಣ್ಣದ ಜೀರುಂಡೆಗಳನ್ನು ಸುಲಭವಾಗಿ ನೋಡಬಹುದು ಅಂತಕ್ಕಂಥದ್ದು. ಯಾಕೆಂದರೆ ಕಾಗೆಗಳಿಗೆ ಇವೆರಡೂ ಕಾಣ್ತಾವೆ. ಹಸಿರು ಎಲೆಗಳಲ್ಲಿ ನೀಲಿ ಬಣ್ಣ ಮತ್ತು ಕೆಂಪು ಬಣ್ಣದ ಜೀರುಂಡೆಗಳನ್ನು ಸುಲಭವಾಗಿ ಅವು ಕಂಡು ಬರ್ತವೆ. ಹಾಗಾಗಿ ಆ ಕಾಗೆಗಳು ಅವುಗಳನ್ನು ತಿನ್ನಬಹುದು ಅಂತಕ್ಕಂಥದ್ದು. ಈ ರೀತಿಯಾಗಿ ಒಂದು ಪರಿಸರದಲ್ಲಿ ಏನಾಗುತ್ತೆ ಜೀರುಂಡೆಗಳು ಕಾಗೆಗಳ ಆಹಾರವಾಗ್ತಾ ಇರ್ತವೆ. ತದನಂತರ ಏನಾಗುತ್ತೆ ಅಂತ ಹೇಳಿದರೆ ಇಲ್ಲಿ ನೀಲಿ ಜೀರುಂಡೆಗಳು ಆ ಪೊದೆಗಳಲ್ಲಿ ಇದ್ದರೂ ಕೂಡ ಏನಾಗ್ತವೆ ಹೆಚ್ಚಿನವು ಕೆಂಪು ಬಣ್ಣದಾಗಿಯೇ ಇರ್ತವೆ. ಒಂದು ಹಂತದಲ್ಲಿ ಏನಾಗುತ್ತೆ ಮುಂದಿನ ಒಂದು ಹಂತದಲ್ಲಿ ಏನಾಗುತ್ತೆ ಈ ಒಂದು ಜೀರುಂಡೆಗಳ ಪೊದೆಗಳನ್ನು ಏನು ಮಾಡ್ತದೆ ಒಂದು ಆನೆ ಏನು ಮಾಡ್ತದೆ ಅಂತ ಹೇಳಿದರೆ ಆನೆಯೊಂದು ಜೀರುಂಡೆಗಳ ವಾಸಿಸುವ ಪೊದೆಗಳನ್ನು ತುಳಿದು ಹಾಕ್ಬಿಡ್ತದೆ ಅದನ್ನು. ಆ ತುಳಿದು ಹಾಕಿದಾಗ ಏನಾಗ್ತದೆ ಅಲ್ಲಿ ಅಂತಕ್ಕಂಥದ್ದನ್ನು ನಾವಿಲ್ಲಿ ನೋಡ್ಬೋದು. ಏನಾಗುತ್ತೆ ಅಂಥೇಳಿದರೆ ಅಲ್ಲಿ ಆಕಸ್ಮಿಕವಾಗಿ ಏನು ಮಾಡ್ತವೆ ಅಂತ ಹೇಳಿದರೆ ಈ ಕೆಂಪು ಜೀರುಂಡೆಗಳಲ್ಲಿ ಈ ನೀಲಿ ಬಣ್ಣದ ಜೀರುಂಡೆಗಳು ಹೆಚ್ಚಾಗಿ ಉಳ್ಕೊಳ್ತವೆ. ಈಗ ಭಾಳಷ್ಟು ಇರ್ತವೆ ಅಲ್ಲಿ ಒಂದು ಪೊದೆಯಲ್ಲಿ ಏನಿರ್ತವೆ ಕೆಂಪು ಜೀರುಂಡೆಗಳು ಇರ್ತವೆ, ನೀಲಿ ಜೀರುಂಡೆಗಳು ಇರ್ತವೆ. ಅಂಥ ಸಂದರ್ಭದಲ್ಲಿ ಆನೆಯ ತುಳಿತಕ್ಕೆ ಒಳಗಾದ ನಂತರ ಕೆಲವು ಜೀರುಂಡೆಗಳಲ್ಲಿ ಬಹುಶಃ ನೀಲಿ ಬಣ್ಣದವು ಏನಾಗ್ಬಿಡ್ತವೆ ಹೆಚ್ಚಾಗ್ತವೆ. ಆ ಪೊದೆಗಳಲ್ಲಿ ನೀಲಿ ಬಣ್ಣದ ಜೀರುಂಡೆಗಳ ಪ್ರಮಾಣ ಏನಾಗುತ್ತೆ ಹೆಚ್ಚಾಗ್ತದೆ ಅಂತಕ್ಕಂಥದ್ದು. ಈ ಜೀರುಂಡೆ ಸಮೂಹವು ಏನಾಗುತ್ತೆ ನಿಧಾನವಾಗಿ ಮತ್ತೆ ಅವುಗಳ ಸಂತಾನೋತ್ಪತ್ತಿ ಮಾಡುವುದರ ಮೂಲಕ ಆ ಪೊದೆಗಳಲ್ಲಿ ಹೆಚ್ಚಾಗ್ತದೆ ಅಂತಕ್ಕಂಥದ್ದು. ಹಾಗಾಗಿ ನೀಲಿ ಬಣ್ಣದ ಜೀರುಂಡೆಗಳ ಸಂಖ್ಯೆ ಆ ಒಂದು ಪೊದೆಗಳಲ್ಲಿ ಏನಾಗುತ್ತೆ ಹೆಚ್ಚಾಗ್ತದೆ ಅಂತಕ್ಕಂಥದ್ದು. ಈ ಒಂದು ಸನ್ನಿವೇಶಗಳಲ್ಲಿ 2 ಸನ್ನಿವೇಶಗಳು ನಮಗೆ ಒಂದು ಕಾಗೆ ಜೀರುಂಡೆಗಳನ್ನು ತಿಂತಕ್ಕಂಥದ್ದು ಒಂದು, ಎರಡನೇದು ಆನೆಯ ತುಳಿತಕ್ಕೆ ಒಳಗಾದಾಗ ಆಗ್ತಕ್ಕಂಥ ಒಂದು ಸನ್ನಿವೇಶ. ಈ 2 ಸನ್ನಿವೇಶಗಳಲ್ಲಿ ನಾವೇನು ಕಾಣ್ತೀವಪ್ಪ ಅಂತ ಹೇಳಿದರೆ ಅಪರೂಪದ ಭಿನ್ನತೆಯಾಗಿ ಪ್ರಾರಂಭವಾಗಿದ್ದು ಸಮೂಹದ ಸಾಮಾನ್ಯ ಗುಣವಾಗಿ ಮಾರ್ಪಾಟಾಯಿತು ಅಂತಕ್ಕಂಥದ್ದು. ಇಲ್ಲಿ ನಾವು ಏನು ಮಾಡ್ತಿದ್ದೀವಿ ಅಂತ ಹೇಳಿದರೆ ಈ ಒಂದು ಜೀವ ವಿಕಾಸದಲ್ಲಿ ಲಕ್ಷಣಗಳು ಪೀಳಿಗೆಯಿಂದ ಪೀಳಿಗೆಗೆ ನಿರ್ದಿಷ್ಟ ಗುಣಗಳ ಪುನರಾವರ್ತನೆಯ ಪ್ರಮಾಣ ಬದಲಾಯಿತು ಅಂತಕ್ಕಂಥದ್ದು. ಈಗ ನಾವು ಪೀಳಿಗೆಯಿಂದ ಪೀಳಿಗೆ ನಾವು ಮೊದಲು ಕೆಂಪು ಬಣ್ಣದ ಜೀರುಂಡೆಗಳು, ತದನಂತರ ಹಸಿರು ಬಣ್ಣದ ಜೀರುಂಡೆಗಳು, ಅದಾದ ಮೇಲೆ ನೀಲಿ ಬಣ್ಣದ ಜೀರುಂಡೆಗಳು ಅವುಗಳನ್ನು ಕಂಡ್ವಿ ನಾವು. ಇದು ಏನಾಗ್ತದೆ ಅಂತ ಹೇಳಿದರೆ ಆ ಒಂದು ಜೀರುಂಡೆಗಳಲ್ಲಿ ಕಾಲಕಾಲಕ್ಕೆ ಆದಂತಹ ಬದಲಾವಣೆಗಳು ಅಂತಕ್ಕಂಥದ್ದು. ಇಲ್ಲಿ ನಾವು ವಂಶವಾಹಿಗಳು ಗುಣಗಳನ್ನು ನಿಯಂತ್ರಿಸುವುದರಿಂದ ಪೀಳಿಗೆಯಿಂದ ಪೀಳಿಗೆಗೆ ನಿರ್ದಿಷ್ಟ ವಂಶವಾಹಿಯ ಪುನರಾವರ್ತನೆಯ ಪ್ರಮಾಣ ಏನಾಯಿತು ಬದಲಾಯಿತು ಅಂತಕ್ಕಂಥದ್ದು. ಇದನ್ನು ನಾವು ಜೀವ ವಿಕಾಸದ ಪರಿಕಲ್ಪನೆಯ
ಮೂಲತತ್ವ ಅಂತೇಳ್ಬಿಟ್ಟು ಕರಿತೀವಿ ಅಂತಕ್ಕಂಥದ್ದು. ಮಕ್ಕಳ, ಈಗ ನಾವು ಇನ್ನೂ ಮುಂದೆ ಸ್ವಲ್ಪ ನೋಡಿದಾಗ ಏನಾಗುತ್ತೆ ಅಂತ ಹೇಳಿದರೆ, ಈ ಒಂದು ಎರಡೂ ಸಂದರ್ಭಗಳಲ್ಲಿ, ಒಂದು ಕಾಗೆ ಆಹಾರವಾಗಿ ಜೀರುಂಡೆಗಳನ್ನು ತಿನ್ನೋಂಥ ಸಂದರ್ಭದಲ್ಲಿ, ಇನ್ನೊಂದು ಆನೆಯ ತುಳಿತಕ್ಕೆ ಜೀರುಂಡೆಗಳ ಆವಾಸ ಅಥವಾ ಒಂದು ಸಸ್ಯಗಳನ್ನು ಆನೆ ತುಳಿದಾಗ, ಈ ಒಂದು ಸಂದರ್ಭಗಳಲ್ಲಿ ನಮಗೊಂದು ವ್ಯತ್ಯಾಸವನ್ನು ನಾವು ಕಾಣ್ತೀವಿ ಅಂತಕ್ಕಂಥದ್ದು. ಮೊದಲನೆಯ ಸಂದರ್ಭದಲ್ಲಿ ಭಿನ್ನತೆಯು ಬದುಕುಳಿಯುವಿಕೆಗೆ ಅನುಕೂಲವಾಗಿದ್ದರಿಂದ ಏನಾಯಿತು? ಸಾಮಾನ್ಯ ಗುಣವಾಯಿತು. ಅಂದರೆ ಅದು ನೈಸರ್ಗಿಕವಾಗಿ ಆಯ್ಕೆ ಆಯಿತು. ನೈಸರ್ಗಿಕ ಆಯ್ಕೆಯು ಕಾಗೆಗಳಿಂದ ಉಂಟಾಗುವುದರಿಂದ ನಾವು ನೋಡಬಹುದು ಅಂತಕ್ಕಂಥದ್ದು. ಈಗ ಆ ಒಂದು ಪರಿಸರದಲ್ಲಿ ಕಾಗೆಗಳು ಹೆಚ್ಚಾದಷ್ಟು ಹೆಚ್ಚು ಕೆಂಪು ಜೀರುಂಡೆಗಳು ತಿನ್ನಲ್ಪಡುತ್ತವೆ. ಹಾಗಾದಾಗ ಏನಾಗುತ್ತೆ? ಆ ಒಂದು ಪೊದೆಗಳಲ್ಲಿ ಉಳ್ಕೊಂಡರು ಯಾರು? ಹಸಿರು ಬಣ್ಣದ ಜೀರುಂಡೆಗಳು ಹೆಚ್ಚಾಗ್ತವೆ ಅಂತಕ್ಕಂಥದ್ದು. ಹೀಗೆ ನೈಸರ್ಗಿಕ ಆಯ್ಕೆಯು ಜೀರುಂಡೆ ಸಮೂಹದಲ್ಲಿ ಜೀವ ವಿಕಾಸವನ್ನು ನಿರ್ದೇಶಿಸುತ್ತದೆ ಅಂತಕ್ಕಂಥದ್ದು. ಇದರ ಪರಿಣಾಮವಾಗಿ ತನ್ನ ಪರಿಸರಕ್ಕೆ ಉತ್ತಮವಾಗಿ ಹೊಂದಿಕೊಳ್ಳುವಂತೆ ಜೀರುಂಡೆ ಸಮೂಹದಲ್ಲಿ ರೂಪಾಂತರಗಳು ಉಂಟಾದವು ಅಂತಕ್ಕಂಥದ್ದು. ಅದೇ ರೀತಿಯಲ್ಲಿ ನಾವೀಗ ಎರಡನೇ ಸನ್ನಿವೇಶದಲ್ಲಿ ಏನು ಕಾಣ್ತೀವಿ ಅಂತ ಹೇಳಿದರೆ, ಬಣ್ಣದ ಭಿನ್ನತೆಯು ಬದುಕುಳಿಯುವ ಲಾಭವನ್ನು ನೀಡಲಿಲ್ಲ. ಬದಲಾಗಿ ಇದು ಕೇವಲ ಒಂದು ಬಣ್ಣ ಹೊಂದಿರುವ ಜೀರುಂಡೆಗಳ ಆಕಸ್ಮಿಕ ಬದುಕುಳಿಯುವಿಕೆಯ ಪರಿಣಾಮವಾಗಿ ಕಂಡುಬರುವ ಸಮೂಹದ ಸಾಮಾನ್ಯ ಗುಣವನ್ನು ಬದಲಿಸಿದ ವಿಷಯವಾಗಿತ್ತು ಅಂತಕ್ಕಂಥದ್ದು. ಈಗ ನಾವಿಲ್ಲಿ ಏನು ಕಾಣ್ತಿದ್ದೀವಿ ಅಂತ ಹೇಳಿದರೆ, ಈ ಒಂದು ಬಣ್ಣಗಳು, ಜೀರುಂಡೆಗಳ ಬಣ್ಣಗಳು ಅವುಗಳ ಒಂದು ಉಳಿವಿಗೆ ಅಥವಾ ಅವುಗಳ ಒಂದು ನಾಶಕ್ಕೆ ಏನಾಯಿತು? ಕಾರಣ ಆಗಿದೆ ಅಂತಕ್ಕಂಥದ್ದು. ಒಂದು ಪಕ್ಷ ಜೀರುಂಡೆಗಳ ಸಮೂಹವು ಬಹಳ ದೊಡ್ಡದಾಗಿದ್ದರೆ ಏನಾಗ್ತಾಯಿತ್ತು? ಆನೆಯ ಜೀರುಂಡೆ ಸಮೂಹದಲ್ಲಿ ಅಂತಹ ಪ್ರಮುಖ ಹಾನಿ ಉಂಟಾಗ್ತಾ ಇರಲಿಲ್ಲ. ಆದರೆ ಏನಾಗಿದೆ ಅಂತ ಹೇಳಿದರೆ, ಆ ಒಂದು ಜೀರುಂಡೆಗಳು ಕೆಲವು ಪೊದೆಗಳಲ್ಲಿ ವಾಸ ಮಾಡ್ತಿರೋದ್ರಿಂದ ಆನೆಯ ತುಳಿತಕ್ಕೆ ಹೆಚ್ಚು ಪ್ರಮಾಣದ ಜೀರುಂಡೆಗಳು ಅನಾಹುತಕ್ಕೆ ಒಳಗಾದವು ಅಂತಕ್ಕಂಥದ್ದು. ಈ ರೀತಿಯಾಗಿ ನಮ್ಮ ಒಂದು ಇದರಲ್ಲಿ ಪರಿಸರದಲ್ಲಿ ಏನಾಗಿದೆ ಅಂತ ಹೇಳಿದರೆ, ಅಲ್ಲಿ ಸಮಸ್ಯೆಯನ್ನು ನಾವು ಕಾಣಬಹುದು ಅಂತಕ್ಕಂಥದ್ದು. ಈಗ ಮೂರನೇ ಪರಿಸ್ಥಿತಿಯನ್ನು ನಾವು ನೋಡೋಣ. ಮೂರನೇ ಪರಿಸ್ಥಿತಿ ಅಂತ ಹೇಳಿದರೆ, ಈಗ ಜೀರುಂಡೆಗಳ ಸಮೂಹವು ಏನಾಗ್ತದೆ? ವಿಸ್ತರಿಸಲು ಪ್ರಾರಂಭವಾಗುತ್ತಿದ್ದಂತೆ ಪೊದೆಗಳು ಸಸ್ಯ ರೋಗದಿಂದ ಬಳಲು ಪ್ರಾರಂಭವಾಗ್ತವೆ ಅಂತಕ್ಕಂಥದ್ದು. ಏನಾಗ್ತದೆ ಇಲ್ಲಿ ಅಂತ ಹೇಳಿದರೆ, ನಮ್ಮ ಈ ಒಂದು ಇದರಲ್ಲಿ ಏನು ಅಂತ ಹೇಳಿದರೆ, ಈ ಸಸ್ಯಗಳು ಏನು ಇದಿರ್ತಾವಲ್ಲ, ಯಾವುವು ನಮ್ಮ ಈ ಜೀರುಂಡೆಗಳು ವಾಸ ಮಾಡ್ತಕ್ಕಂತಹ ಸಸ್ಯಗಳಿಗೆ ಏನಾಗುತ್ತೆ ಅಂತ ಹೇಳಿದರೆ, ಅಲ್ಲಿ ಅವುಗಳಿಗೆ ರೋಗ ಅಂಟಿಕೊಳ್ಳುತ್ತದೆ. ರೋಗ ಆ ಸಸ್ಯಗಳಿಗೆ ಅಥವಾ ಪೊದೆಗಳಿಗೆ ಬಂದಾಗ ಏನಾಗುತ್ತೆ? ಸಸ್ಯಗಳಲ್ಲಿ ಇರ್ತಕ್ಕಂತಹ ಎಲೆಗಳು ಏನಾಗ್ತವೆ? ಎಲ್ಲ ಉದುರಲು ಪ್ರಾರಂಭವಾಗ್ತವೆ. ನೋಡ್ರಿ, ಇಲ್ಲಿದೆ ಕೊಟ್ಟಿದ್ದಾನೆ, ಸಸ್ಯ ರೋಗದಿಂದ ಬಳಲಾರಂಭಿಸುತ್ತದೆ ಅಂತಕ್ಕಂಥದ್ದು. ಆವಾಗ ಈ ಒಂದು ಪೋಷಣೆಗೆ ಬೇಕಾದಂತಹ ಎಲೆಗಳ ಪ್ರಮಾಣ ಏನಾಗುತ್ತೆ? ಅಲ್ಲಿ ಕಡಿಮೆ ಆಗುತ್ತದೆ ಅಂತಕ್ಕಂಥದ್ದು. ಅದರ ಪರಿಣಾಮವಾಗಿ ಈ ಒಂದು ಜೀರುಂಡೆಗಳು ಏನಿದಾವೋ ಅವುಗಳಿಗೆ ಸರಿಯಾಗಿ ಏನಾಗೋದಿಲ್ಲ? ಪೋಷಣೆ ಆಗೋದಿಲ್ಲ ಅಂತಕ್ಕಂಥದ್ದು. ಆವಾಗ ಏನಾಗುತ್ತೆ ಅಂಥೇಳಿದರೆ, ಆ ಒಂದು ಜೀರುಂಡೆಗಳ ಸಮೂಹದಲ್ಲಿ ಇರುವಂತಹ
ವಯಸ್ಕ ಜೀರುಂಡೆಗಳ ಸರಾಸರಿ ತೂಕ ಏನಾಗುತ್ತೆ, ಮೊದಲಿನ ತೂಕಕ್ಕಿಂತ ಏನಾಗುತ್ತೆ, ಅದು ಕಡಿಮೆ ಆಗುತ್ತೆ, ತೂಕವು ಏನಾಗುತ್ತೆ, ಕಡಿಮೆ ಆಗ್ತದೆ ಅಂತಕ್ಕಂಥದ್ದು. ಈ ರೀತಿಯಾಗಿ ಏನಾಗುತ್ತೆ, ಒಂದು ಸಸ್ಯಗಳಿಗೆ ರೋಗ ಬಂದಾಗ ಜೀರುಂಡೆಗಳು ವಾಸ ಮಾಡ್ತಕ್ಕಂತಹ ಒಂದು ಸಸ್ಯಗಳು ಏನಿದಾವೆ ಅಥವಾ ಪೊದೆಗಳು ಅಂತ ನಾವೇನು ಕರಿತೀವೋ ಅವುಗಳಿಗೆ ರೋಗ ಬಂದು ಎಲೆಗಳು ಬಿದ್ದೋಗಿ ಜೀರುಂಡೆಗಳಿಗೆ ಆಹಾರ ಕಡಿಮೆಯಾಗಿ ಅವುಗಳಲ್ಲಿ ಏನಾಗುತ್ತೆ, ಪೋಷಣೆ ಆಗೋದಿಲ್ಲ. ಒಂದು. ಎರಡನೇದು, ಆ ಒಂದು ಪ್ರೌಢ ಜೀರುಂಡೆಗಳ ತೂಕ ಏನಾಗುತ್ತೆ, ಕಡಿಮೆಯಾಗುತ್ತದೆ. ಆದರೆ ಇಲ್ಲಿ ಜೀವ ವಿಕಾಸಕ್ಕೆ ನಾವು ನೋಡಿದಾಗ ಯಾವುದೇ ರೀತಿಯ ಆನುವಂಶೀಯ ಭಿನ್ನತೆ ಇಲ್ಲಿ ಏನಾಗೋದಿಲ್ಲ, ಸಂಭವಿಸುವುದಿಲ್ಲ. ಅದಕ್ಕೆ ಆಹಾರ ಇಲ್ಲದೆ ಇರ್ಬೋದು, ತೂಕ ಕಡಿಮೆಯಾಗಿರ್ಬೋದು, ಆದರೆ ಈ ಒಂದು ಜೀವ ವಿಕಾಸದಲ್ಲಿ ಇದು ಯಾವುದೇ ರೀತಿಯ ಒಂದು ಬದಲಾವಣೆಯನ್ನು ಉಂಟು ಮಾಡೋದಿಲ್ಲ ಅಂತಕ್ಕಂಥದ್ದು. ಅದರ ನಂತರ ಹಲವಾರು ವರ್ಷಗಳ ನಂತರ ಅಂತಹ ಕೊರತೆಯಲ್ಲೂ ಕೆಲವು ಜೀರುಂಡೆಗಳು ಏನಾಗ್ತವೆ, ಬದುಕಿ ಉಳಿಯುತ್ತವೆ ಮತ್ತು ಸಸ್ಯದ ರೋಗವು ಏನಾಗುತ್ತೆ, ನಿರ್ಮೂಲನೆ ಆಗ್ತದೆ. ನಿರ್ಮೂಲನೆ ಆದಾಗ ಪುನಃ ಆ ಒಂದು ಪೊದೆಗಳು ಚೆನ್ನಾಗಿ ಬೆಳೆಯುತ್ತವೆ ಅಂತ ಹೇಳಿದರೆ ಆ ಸಸ್ಯಗಳಲ್ಲಿ ಎಲೆಗಳು ಸಮೃದ್ಧವಾಗಿ ಬೆಳೆದಾಗ ಆ ಜೀರುಂಡೆಗಳಿಗೆ ಏನಾಗುತ್ತೆ, ಬಹಳಷ್ಟು ಆಹಾರ ಸಿಗುತ್ತದೆ. ಆವಾಗ ಆ ಒಂದು ಎಲೆಗಳನ್ನು ತಿನ್ನುವುದರ ಮೂಲಕ ಜೀರುಂಡೆಗಳು ತಮ್ಮ ಒಂದು ಪೋಷಣೆಯನ್ನು ಚೆನ್ನಾಗಿ ಮಾಡಿಕೊಳ್ತವೆ. ತದನಂತರ ಆ ಒಂದು ಪೋಷಣೆ ಆದಂತೆಲ್ಲ ಏನಾಗುತ್ತೆ, ಆ ಜೀರುಂಡೆಗಳ ತೂಕವು ಕೂಡ ಏನಾಗುತ್ತೆ, ಹೆಚ್ಚಾಗ್ತದೆ ಅಂತಕ್ಕಂಥದ್ದು. ಮಕ್ಕಳಿಗೆ ನಿಮಗಿದು ಗೊತ್ತಾಗಿದೆ ಅನ್ನಿಸ್ತದೆ, ಜೀರುಂಡೆಗಳನ್ನು ಅದ್ರ ಬಗ್ಗೆ ಹೇಳಿರ್ತಕ್ಕಂಥದ್ದು. ಈಗ ನಾವು ನೆಕ್ಸ್ಟ್ ಗಳಿಸಿದ ಮತ್ತು ಅನುವಂಶೀಯವಾದ ಗುಣಗಳು ಅಂತ ಇದೆ ಇಲ್ಲಿ. ಗಳಿಸಿದ ಮತ್ತು ಅನುವಂಶೀಯವಾದ ಗುಣಗಳು, ಇಲ್ಲಿ ಎರಡು ಪದಗಳನ್ನು ನಾವು ಹೇಳ್ತಾ ಇದ್ದೀವಿ. ಗಳಿಸಿದ ಅಂತ ಹೇಳಿದರೆ ನಾವು ಗಳಿಸುವುದು, ಅನುವಂಶೀಯ ಅಂತ ಹೇಳಿದ್ರೇನು, ವಂಶ ಪರಂಪರೆಯಾಗಿ ಏನು ಬರ್ತಕ್ಕಂತಹ ಗುಣಗಳು. ಇಲ್ಲಿ ಮುಖ್ಯವಾಗಿ ನಾವು ಯಾವುದ್ರ ಬಗ್ಗೆ ಚರ್ಚೆ ಮಾಡ್ತಾ ಇದ್ದೀವಪ್ಪ ಅಂತ ಹೇಳಿದರೆ, ಈ ಒಂದು ಲೈಂಗಿಕವಾಗಿ ಸಂತಾನೋತ್ಪತ್ತಿ ನಡೆಯುವಾಗ ಈ ಒಂದು ಜೀರುಂಡೆಗಳ ಸಮೂಹದಲ್ಲಿ ಈ ಜೀರುಂಡೆಗಳ ಲಿಂಗಾಣು ಕೋಶಗಳಲ್ಲಿ ಏನಾಗುತ್ತೆ ಅಂತ ಹೇಳಿದರೆ, ಅಲ್ಲಿ ನಾವು ಏನು ಕಾಣ್ತಾ ಇದ್ದೀವಿ ಅಂತ ಹೇಳಿದರೆ ಯಾವುದೇ ರೀತಿಯ ಬದಲಾವಣೆಯನ್ನು ಕಾಣ್ತಾ ಇಲ್ಲ. ಆ ಪರಿಸರದಲ್ಲಿ ಆಗಿರ್ತಕ್ಕಂಥ ಬದಲಾವಣೆಗೂ ಇದಕ್ಕೂ ಯಾವುದೇ ಸಂಬಂಧ ಇಲ್ಲ ಅಂತ ಹೇಳಿದ್ವಿ. ಇಲ್ಲಿ ಹಸಿವಿನ ಕಾರಣದಿಂದ ಜೀರುಂಡೆಯ ತೂಕವು ಕಡಿಮೆಯಾಗಿರಬಹುದು. ನಾವಿಲ್ಲಿ ಚರ್ಚೆ ಮಾಡಿದ್ವಿ, ಯಾವುದಕ್ಕೆ, ಪೊದೆಗಳಿಗೆ ರೋಗ ಬಂದು ಅವುಗಳಲ್ಲಿ ಎಲೆಗಳ ಪ್ರಮಾಣ ಕಡಿಮೆಯಾಗಿ ಜೀರುಂಡೆಗಳಿಗೆ ಸರಿಯಾದ ಪ್ರಮಾಣದಲ್ಲಿ ಆಹಾರ ಸಿಗದೇ ಇರುವುದರಿಂದ ಜೀರುಂಡೆಗಳು ಹಸುವಿಗೆ ಅಥವಾ ಅದಕ್ಕೆ ಸರಿಯಾದ ಪ್ರಮಾಣದಲ್ಲಿ ಆಹಾರ ಸಿಗದೇ ಇರೋದರಿಂದ ಆ ಜೀರುಂಡೆಗಳ ತೂಕ ಏನಾಗಿದೆ, ಕಡಿಮೆಯಾಗಿದೆ ಅಂತಕ್ಕಂಥದ್ದು. ಆದರೆ ಇದರಿಂದ ಆ ಒಂದು ಜೀರುಂಡೆಗಳಲ್ಲಿ ಇರ್ತಕ್ಕಂತಹ ಲಿಂಗಾಣು ಕೋಶಗಳ DNA ಯಾವುದೇ ರೀತಿಯ ಬದಲಾವಣೆ ಆಗೋದಿಲ್ಲ. ಅಂದರೆ ನಾವು ಆಂತರಿಕವಾಗಿ ಹೇಳ್ತಾ ಇದ್ದೀವಿ, ಇದು ಬಾಹ್ಯವಾಗಿ ಆಗಿರ್ತಕ್ಕಂಥದ್ದು, ಆಹಾರ ಸಿಗದೇ ಇರ್ತಕ್ಕಂಥದ್ದು, ತೂಕ ಕಡಿಮೆಯಾಗೋದು ಬಾಹ್ಯ. ಆದರೆ ಆಂತರಿಕವಾಗಿ ಯಾವುದೇ ಒಂದು ಬದಲಾವಣೆ ಅಂದರೆ ಲಿಂಗಕೋಶಗಳಲ್ಲಿ ಇರ್ತಕ್ಕಂತಹ DNA ಯಾವುದೇ ಬದಲಾವಣೆ ಆಗೋದಿಲ್ಲ ಅಂತಕ್ಕಂಥದ್ದು ನಾವಿಲ್ಲಿ ತಿಳ್ಕೊಂಡ್ವಿ. ಆದ್ದರಿಂದ ನಾವೇನು ತಿಳ್ಕೊಳ್ತೀವಿ ಅಂತ ಹೇಳಿದರೆ, ತೂಕ ಕಡಿಮೆ ಆಗುವುದು ಅನುವಂಶೀಯವಾಗಿ ಪಡೆಯಬಹುದಾದ ಗುಣವಲ್ಲ. ಅದಕ್ಕೋಸ್ಕರ ಹೇಳ್ತೀವಿ, ತೂಕ ಕಡಿಮೆ ಆಗಿದೆ, ಅದು ಅನುವಂಶೀಯವಾಗಿ ಅದನ್ನು ನಾವು ಪರಿಗಣಿಸಲು ಸಾಧ್ಯವಿಲ್ಲ ಅಂತಕ್ಕಂಥದ್ದು. ಹೀಗಾಗಿ ಈ ಒಂದು ಜೀರುಂಡೆಯ ಕೆಲವು ತಲೆಮಾರುಗಳ ಸಂತತಿಯ ತೂಕ ಕಡಿಮೆಯಾಗುವುದು ಜೀವ ವಿಕಾಸದ ಉದಾಹರಣೆಯಲ್ಲ. ಅವುಗಳ ಒಂದು ಸಂತತಿಗಳಲ್ಲೂ ತೂಕ ಕಡಿಮೆಯಾಗಿರ್ಬೋದು, ಅದು ಜೀವ ವಿಕಾಸಕ್ಕೂ ಅದಕ್ಕೂ ಸಂಬಂಧ ಇಲ್ಲ ಅಂತಕ್ಕಂಥದ್ದನ್ನು ಇಲ್ಲಿ ನಾವು ತಿಳ್ಕೊಳ್ತಾ ಇದ್ದೀವಿ. ಅದೇ ರೀತಿಯಾಗಿ
ಅಲೈಂಗಿಕ ಅಂಗಾಂಶಗಳಲ್ಲಾದ ಬದಲಾವಣೆಯು ಲಿಂಗಾಣು ಕೋಶಗಳ DNA ವರ್ಗಾವಣೆಯಾಗುವುದಿಲ್ಲ. ಅಲೈಂಗಿಕ ಅಂಗಾಂಶಗಳಲ್ಲಾದ ಬದಲಾವಣೆಯು ಲಿಂಗಾಣು ಕೋಶದ DNA ಅದು ವರ್ಗಾವಣೆಯಾಗುವುದಿಲ್ಲ ಅಂತಕ್ಕಂಥದ್ದು. ಆದ್ದರಿಂದ ಒಂದು ಜೀವಿಯ ಜೀವಿತ ಅವಧಿಯಲ್ಲಿ ಜೀವಿಯು ಪಡೆದ ಅನುಭವಗಳನ್ನು ಅದರ ಸಂತತಿಗೆ ವರ್ಗಾಯಿಸಲು ಸಾಧ್ಯವಿಲ್ಲ ಮತ್ತು ಜೀವ ವಿಕಾಸವನ್ನು ನಿರ್ದೇಶಿಸಲು ಸಾಧ್ಯವಿಲ್ಲ. ನನಗೆ ಹೇಳಿದ್ನಲ್ಲ, ಅಲ್ಲಿ ಏನು ಮಾಡ್ತದೆ, ಜೀರುಂಡೆ ಕೆಲವು ಅನುಭವಗಳನ್ನು ಏನು ಮಾಡ್ತದೆ, ಅನುಭವಿಸ್ತದೆ. ಆಹಾರ ಕಡಿಮೆ ಆಗೋದು, ತೂಕ ಕಡಿಮೆ ಆಗೋದು, ಇವೆಲ್ಲವೂ ಕೂಡ ಏನಾಗೋದಿಲ್ಲ, ಒಂದು ಜೀವಿಯಿಂದ ಮತ್ತೊಂದು ಜೀವಿಗೆ ಆ ಒಂದು ಗುಣಗಳು ವರ್ಗಾವಣೆ ಆಗುವುದಿಲ್ಲ ಮತ್ತು ಜೀವ ವಿಕಾಸವನ್ನು ನಿರ್ದೇಶಿಸಲು ಸಾಧ್ಯವಿಲ್ಲ ಅಂತಕ್ಕಂಥದ್ದು. ಮಕ್ಕಳೇ, ಇದು ನಮಗೆ ಬಹಳ ಮುಖ್ಯ. ಇದು ನೆಕ್ಸ್ಟ್ ಮುಂದಿನ ಹಂತಕ್ಕೆ ಹೋದಾಗ, ಜೀವಿಯೊಂದು ತನ್ನ ಜೀವಿತ ಕಾಲದ ಅನುಭವಗಳನ್ನು ಮುಂದಿನ ಪೀಳಿಗೆಗೆ ವರ್ಗಾಯಿಸಲು ಹೇಗೆ ಸಾಧ್ಯವಾಗದು ಅಂತಕ್ಕಂಥದ್ದು. ಅದಕ್ಕೋಸ್ಕರವಾಗಿ ನಾವಿಲ್ಲಿ ಒಂದು ಉದಾಹರಣೆಯನ್ನು ಪಠ್ಯಪುಸ್ತಕದಲ್ಲಿ ನೀಡಲಾಗಿದೆ. ಅದೇನು ಅಂತ ಹೇಳಿದರೆ, ಇಲಿಯೊಂದರ ಸಂತತಿ ಅಭಿವೃದ್ಧಿ ಮಾಡಿ ಏನು ಮಾಡ್ತಾರೆ, ಆ ಒಂದು ಇಲಿಗಳಲ್ಲಿ ಸಂತತಿಯನ್ನು ಮಾಡಬೇಕಾದ್ರೆ ಏನಾಗ್ತದೆ, ಆ ಇಲಿಯೊಂದರ ಸಂತತಿಯ ಅಭಿವೃದ್ಧಿ ಮಾಡಿದಾಗ ಅವುಗಳ ಬಾಲಗಳು ಅವು ಹೊಂದಿರ್ತವೆ ಅಂತಕ್ಕಂಥದ್ದು. ಇಲ್ಲೇನಾಗುತ್ತೆ ಅಂತ ಹೇಳಿದರೆ, ಆ ಒಂದು ಕೆಲವು ವಂಶವನ್ನು ಪಡೆದ ನಂತರ, ಅವುಗಳ ಸಂತತಿಯನ್ನು ಪಡೆದ ನಂತರ ಆ ಬಂದಿರತಕ್ಕಂಥ ಇಲಿಗಳ ಬಾಲಗಳನ್ನು ಏನು ಮಾಡ್ತಾರೆ, ಶಸ್ತ್ರಚಿಕಿತ್ಸೆಯ ಮೂಲಕ ತೆಗೆದು ಹಾಕಲಾಗುತ್ತದೆ. ಈ ರೀತಿ ಬಾಲವನ್ನು ತೆಗೆದು ಹಾಕಿರ್ತಕ್ಕಂತಹ ಇಲಿಗಳ ಮಧ್ಯದಲ್ಲಿ ಏನು ಮಾಡ್ತಾರೆ, ಅಲ್ಲಿ ಪುನಃ ಸಂತತಿಯನ್ನು ಪಡೆಯಲಾಗುತ್ತದೆ. ಅಂದರೆ ಅಲ್ಲಿ ಏನಾಗುತ್ತೆ, ಸಂತಾನೋತ್ಪತ್ತಿಯನ್ನು ಬಾಲ ಇಲ್ಲದಂತಹ ಒಂದು ಗಂಡು ಮತ್ತು ಹೆಣ್ಣು ಇಲಿಗಳಿಂದ ಸಂತಾನೋತ್ಪತ್ತಿಯನ್ನು ಪಡೆದಾಗ ಬರ್ತಕ್ಕಂತಹ ಮರಿ ಇಲಿಗಳು ಹೆಂಗಿರ್ತವೆ ಅಂತ ಇಲ್ಲಿ ನೋಡಿದಾಗ ಅವು ಬಾಲವನ್ನು ಹೊಂದಿರುತ್ತವೆ. ಇಲ್ಲಿ ನಾವು ಬಾಲ ಇಲ್ಲದೆ ಇರತಕ್ಕಂಥದ್ದು ಅದು ಬಹಳ ಮುಖ್ಯ ಅಲ್ಲ. ಅದು ಹಾಗಾಗಿ ಮುಖ್ಯವಾಗಿ ಅಲ್ಲೇನಾಗಿದೆ ಅಂತ ಹೇಳಿದರೆ, ಬಾಹ್ಯವಾಗಿ ಯಾವುದೇ ಒಂದು ಅಂಗವನ್ನು ಅದನ್ನು ತೆಗೆದು ಹಾಕಿದರೂ ಅದು ಯಾವುದೇ ರೀತಿಯ ಪರಿಣಾಮವನ್ನು ಜೀವ ವಿಕಾಸದ ಮೇಲೆ ಉಂಟು ಮಾಡುವುದಿಲ್ಲ ಅಂತಕ್ಕಂಥದ್ದು ನಾವಿಲ್ಲಿ ತಿಳ್ಕೋಬೇಕು. ಹಾಗಾಗಿ ಇಲ್ಲೇನು ಹೇಳ್ತಾರೆ ಅಂತ ಹೇಳಿದರೆ, ಬಾಲವನ್ನು ಕತ್ತರಿಸಿದರೆ ಲಿಂಗಾಣು ಕೋಶಗಳ ವಂಶವಾಹಿಗಳು ಬದಲಾಗುವುದಿಲ್ಲ. ಅಂದರೆ ಜೀವಿಗಳ ಆ ಇಲಿಯ ಜೀವಕೋಶದಲ್ಲಿ ಇರ್ತಕ್ಕಂತಹ ಏನು ಅದು DNA ಇದೆಯಲ್ಲ, ಅದರಲ್ಲಿ ಯಾವುದೇ ರೀತಿಯ ಬದಲಾವಣೆಗಳು ಆಗೋಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥದ್ದು. ಈ ರೀತಿಯಾಗಿ ಈ ಇಲಿಗಳ ಮೇಲೆ ಪ್ರಯೋಗ ಮಾಡಿ ನೋಡಿದಾಗ ಆ ಎಲ್ಲ ಇಲಿಗಳು ಏನಾಗಿರ್ತವೆ, ಬಾಲ ಇಲ್ಲದ ಇಲಿಗಳಿಂದ ಬಾಲವಿರುವ ಇಲಿಗಳನ್ನೇ ನಾವಲ್ಲಿ ಪಡಿತೀವಿ ಅಂತಕ್ಕಂಥದ್ದು. ಈ ರೀತಿಯಾಗಿ ಆನುವಂಶೀಯತೆ ಹಾಗೂ ತಳಿಶಾಸ್ತ್ರದ ಕುರಿತು ಏನಾಗಿದೆ ಅಂತ ಹೇಳಿದರೆ, ನಮ್ಮ ಒಂದು ಡಾರ್ವಿನ್ ಅವರು ಒಂದು ಪುಸ್ತಕದಲ್ಲಿ ನಿಸರ್ಗದ ಆಯ್ಕೆ ಅಂತಕ್ಕಂಥದ್ದು ಒಂದು ಪುಸ್ತಕವನ್ನು ಬರೆದಿದ್ದಾರೆ. ನಿಸರ್ಗದ ಆಯ್ಕೆ. ಆ ನಿಸರ್ಗದ ಆಯ್ಕೆ ಏನು ಹೇಳ್ತದೆ, ನ್ಯಾಚುರಲ್ ಸೆಲೆಕ್ಷನ್ ಅಂತ ಹೇಳ್ತೀವಿ ನಾವಿಲ್ಲಿ. ನ್ಯಾಚುರಲ್ ಸೆಲೆಕ್ಷನ್ ಅಥವಾ ನಿಸರ್ಗದ ಆಯ್ಕೆ ಅಂತ ಹೇಳಿದರೆ ಏನು ಅಂದರೆ, ಒಂದು ಪರಿಸರ ವ್ಯವಸ್ಥೆಯಲ್ಲಿ ಯಾವ ಒಂದು ಜೀವಿ ಬಲಿಷ್ಠವಾಗಿರ್ತದೋ ಆ ಜೀವಿ ಮಾತ್ರ ಬದುಕುಳಿಯಲು ಸಾಧ್ಯ ಅಂತಕ್ಕಂಥದ್ದು. ಇಂತಹ ಜೀವಿಗಳಿಗೆ ನಿಸರ್ಗದ ಆಯ್ಕೆ ಅಂತಕ್ಕಂಥದ್ದನ್ನು ಹೇಳ್ತಾರೆ ಡಾರ್ವಿನ್ ಅವರು. ಈ ಒಂದು ಡಾರ್ವಿನರ ಒಂದು ವಾದ ಈ ಒಂದು ಇದೆಯಲ್ಲ, ಯಾವುದು ಅಂತ ಹೇಳಿದರೆ, ಜೀವ ವಿಕಾಸದ ಕಾರ್ಯವೈಖರಿ ಯಾರು ಡಾರ್ವಿನರು ಮಾಡಿದ್ದನ್ನು ಅವರ ಸಮಕಾಲೀನ ಮೆಂಡಲ್ ಅವರು ಇದ್ರಲ್ಲ, ಮೆಂಡಲ್ ಅವರು ಏನು ಮಾಡಿದರು, ಈ ಒಂದು ಬಟಾಣಿ ಸಸ್ಯಗಳ ಮೇಲೆ ಏನು ಮಾಡಿದರು, ಅನೇಕ ಪ್ರಯೋಗಗಳನ್ನು ಮಾಡಿದರು. ಈ ಒಂದು ಸಮಸ್ಯೆಯನ್ನು ಯಾರು ಡಾರ್ವಿನರು ಖಂಡಿತ ಪರಿಹರಿಸಲು ಸಾಧ್ಯವಾಗುತ್ತಿತ್ತು, ಅವ್ರಿಗೆ ಗೊತ್ತಿದ್ದಿದ್ರೆ ಮಾತ್ರ.
ಈ ರೀತಿಯಾಗಿ ನಮ್ಮ ಈ ಒಂದು ಜೀವ ವಿಕಾಸ ಪ್ರಕ್ರಿಯೆಯಲ್ಲಿ ನಾವು ಬೇರೆ ಬೇರೆ ಹಂತಗಳಲ್ಲಿ ಬೇರೆ ಬೇರೆ ಅಂಶಗಳನ್ನು ತಿಳ್ಕೊಳ್ತೀವಿ ಅಂತಕ್ಕಂಥದ್ದು. ಅಂದರೆ ಮುಖ್ಯವಾಗಿ ನಾವು ಇಲ್ಲಿ ಜೀವ ವಿಕಾಸ ಅಂತ ಹೇಳಿದರೆ ಏನು ಅಂತ ಹೇಳಿದರೆ, ಅಲ್ಲಿ DNA ಬದಲಾವಣೆ ಆದರೆ ಮಾತ್ರ ಜೀವಿಗಳಲ್ಲಿ ಬದಲಾವಣೆ ಆಗುತ್ತೆ. ಆದರೆ ಬಾಹ್ಯವಾಗಿ ಯಾವುದೇ ರೀತಿಯ ಬದಲಾವಣೆಗಳು ಅವುಗಳು ಏನು ಮಾಡ್ತವೆ, ಮುಂದಿನ ಪೀಳಿಗೆಗೆ ಆ ಒಂದು ಗುಣಗಳು ಕೊಂಡೊಯ್ಯೋದಿಲ್ಲ ಅಂತಕ್ಕಂಥದ್ದು ನಾವು ತಿಳ್ಕೊಂಡ್ರೆ ಸಾಕು. ಮಕ್ಕಳೇ, ಈಗ ನಾವು ಮುಂದಿನ ಹಂತಕ್ಕೆ ಬಂದಾಗ ಇಲ್ಲಿ ಪ್ರಭೇದೀಕರಣ ಅಂತಕ್ಕಂಥದ್ದು ಇದೆ. ಇಲ್ಲಿ ಪ್ರಭೇದೀಕರಣ ಅಂತ ಹೇಳಿದರೆ ಏನು ಅಂತಕ್ಕಂಥದ್ದು. ಪ್ರಭೇದೀಕರಣ ಅಂತಕ್ಕಂಥದ್ದಿದೆ. ಪ್ರಭೇದ ಅಂತ ಹೇಳಿದರೆ ಏನು ಫಸ್ಟ್ ನಾವು ತಿಳ್ಕೋಬೇಕು. ಪ್ರಭೇದ ಅಂತೇಳಿದರೆ ಒಂದೇ ರೀತಿಯ ಹೋಲಿಕೆಯುಳ್ಳ ಜೀವಿಗಳ ಗುಂಪಿಗೆ ನಾವು ಪ್ರಭೇದ ಅಂತ ಕರಿತೀವಿ. ಇನ್ನೊಮ್ಮೆ ಹೇಳ್ತೀನಿ, ಒಂದೇ ರೀತಿಯ ಹೋಲಿಕೆಯುಳ್ಳ ಜೀವಿಗಳ ಗುಂಪಿಗೆ ನಾವು ಪ್ರಭೇದ ಎಂದು ಕರಿತೀವಿ. ಈಗ ನಾವು ಇಲ್ಲಿವರೆಗೆ ನಾವೇನು ಜೀವ ವಿಕಾಸದಲ್ಲಿ ಕೆಲವು ಅಭ್ಯಾಸನ ಮಾಡಿದ್ವಿ, ಮೆಂಡಲರ ಪ್ರಯೋಗದಲ್ಲಿ ಸ್ವಲ್ಪ ಅಭ್ಯಾಸ ಮಾಡಿದ್ವಿ. ಏನಾಗಿದೆ ಇಲ್ಲಿ ಅಂತ ಹೇಳಿದರೆ, ಸೂಕ್ಷ್ಮ ವಿಕಾಸ ಕುರಿತು, ಅಂದರೆ ಬದಲಾವಣೆಗಳು ಮಹತ್ವದವೇ ಆದರೂ ಸಣ್ಣ ಪ್ರಮಾಣದಲ್ಲಿ ಮಾತ್ರ ಏನಾಗುತ್ತೆ, ಅಲ್ಲಿ ನಿರ್ದಿಷ್ಟ ಪ್ರಭೇದವೊಂದರ ಸಾಮಾನ್ಯ ಗುಣಗಳನ್ನು ಬದಲಾಯಿಸುತ್ತವೆ ಅಂತಕ್ಕಂಥದ್ದು. ಈಗ ನಾವು ಏನಪ್ಪ ಇದ್ರ ಬಗ್ಗೆ ನಾವು ಚರ್ಚೆ ಮಾಡಿದ್ವಿ. ನಾವು ಈ ಹಿಂದಿನ ಇದರಲ್ಲಿ ಯಾವುದ್ರ ಬಗ್ಗೆ, ಜೀರುಂಡೆಗಳ ಬಗ್ಗೆ ಅಭ್ಯಾಸ ಮಾಡಿದ್ವಿ. ಏನು ಅಂತ ಹೇಳಿದರೆ, ಈ ಜೀರುಂಡೆಗಳ ಆಹಾರ ಇದೆಯಲ್ಲ, ಅದು ಎಲ್ಲಿ ಸಿಗ್ತದೆ, ಅವುಗಳಿಗೆ ಪೊದೆಗಳಿಂದ ಸಿಗ್ತಾ ಇತ್ತು. ಈ ಒಂದು ಜೀರುಂಡೆಗಳು ಒಂದು ವೇಳೆ ಪರ್ವತ ಶ್ರೇಣಿಯೆಲ್ಲೆಡೆ ಹರಡಿಕೊಂಡಿದ್ದರೆ, ಅಂದರೆ ಕಾಡುಗಳಲ್ಲಿ, ಎತ್ತರವಾದ ಪ್ರದೇಶಗಳಲ್ಲಿ, ಪರ್ವತಗಳಲ್ಲಿ ಏನಾದರೂ ಈ ಒಂದು ಜೀರುಂಡೆಗಳು ವಾಸ ಮಾಡ್ತಾ ಇದ್ದರೆ ಆವಾಗ ಏನಾಗ್ತಾಯಿತ್ತು, ಏನು ಸಮಸ್ಯೆ ಆಗ್ತಾಯಿತ್ತು ಅಂತಕ್ಕಂಥದ್ದು ನೋಡಿದಾಗ, ಅಲ್ಲಿ ಜೀರುಂಡೆಗಳ ಸಮೂಹ ಏನಾಗ್ತಾಯಿತ್ತು ಅಂಥೇಳಿದರೆ, ಅವುಗಳ ಒಂದು ಜನಸಂಖ್ಯೆ, ಅವುಗಳ ಒಂದು ಸಂತತಿ ಏನಾಗ್ತಾಯಿತ್ತು, ಅಧಿಕವಾಗ್ತಾ ಇತ್ತು, ಹೆಚ್ಚಾಗ್ತಾ ಇದ್ವು ಅಂತಕ್ಕಂಥದ್ದು. ಆವಾಗ ಈ ಒಂದು ಜೀರುಂಡೆಗಳು ಏನು ಮಾಡ್ತಾಯಿದ್ವು ಅಂಥೇಳಿದರೆ, ಆ ಒಂದು ಪರ್ವತ ಶ್ರೇಣಿಯಲ್ಲಿ ಇದ್ದಾಗ ಅವುಗಳ ಆಸುಪಾಸಿನ ಪೊದೆಗಳನ್ನು ಮಾತ್ರ ತಿಂತಾಯಿದ್ವು. ಯಾಕಂದರೆ ಅವು ಎಲ್ಲೂ ಬಹುದೂರ ಹೋಗೋಕ್ಕಾಗೋದಿಲ್ಲ, ಅವು ಬಹುದೂರ ಹಾರೋದಕ್ಕೂ ಆಗೋದಿಲ್ಲ. ಅವೇನು ಮಾಡ್ತವೆ, ಆ ಒಂದು ಜೀವಿಗಳು ವಾಸ ಮಾಡ್ತಕ್ಕಂತಹ ಅಕ್ಕಪಕ್ಕದಲ್ಲಿ ಇರ್ತಕ್ಕಂತಹ ಸಸ್ಯಗಳಲ್ಲಿ ಇರ್ತಕ್ಕಂಥ ಆಹಾರವನ್ನು ಮಾತ್ರ ತಿಂತಾ ಇದ್ವು, ಮತ್ತು ಅವು ಬಹುದೂರ ಹಾರುವುದಿಲ್ಲ ಅಂತಕ್ಕಂಥದ್ದು ನಮ್ಗೆ ಇಲ್ಲಿ ಗೊತ್ತಾಗ್ತಾ ಇದೆ. ಹೀಗಾಗಿ ಈ ಜೀರುಂಡೆಗಳ ಬೃಹತ್ ಸಮೂಹದ ನೆರೆಹೊರೆಯಲ್ಲಿ ಉಪಸಮೂಹವು ಏನಾಗುತ್ತೆ, ಅಲ್ಲಿ ಕಂಡು ಬರ್ತದೆ ಅಂತಕ್ಕಂಥದ್ದು. ಉಪಸಮೂಹ ಅಂತಕ್ಕಂಥದ್ದು ಈ ಒಂದು ಜೀರುಂಡೆಗಳಲ್ಲಿ ಸಂತಾನೋತ್ಪತ್ತಿ ನಡಿಬೇಕಾದ್ರೆ ಗಂಡು ಹೆಣ್ಣುಗಳು ಸೇರಬೇಕಾಗಿರುವುದರಿಂದ ಈ ಉಪಸಮೂಹಗಳ ಒಳಗೆ ಸಂತಾನೋತ್ಪತ್ತಿ ನಡೆಯುತ್ತದೆ ಅಂತಕ್ಕಂಥದ್ದು. ಇಲ್ಲೇನಾಗುತ್ತೆ ಅಂತ ಹೇಳಿದರೆ, ಈ ಒಂದು ಉಪಸಮೂಹದಲ್ಲಿ ಕೆಲವು ಜೀರುಂಡೆಗಳು ಏನು ಮಾಡ್ತವೆ ಅಂತ ಹೇಳಿದರೆ, ಬಹುದೂರ ಅವು ಚಲಿಸಲಾರದೆ ಅಥವಾ ಹಾರಿ ಹೋಗೋಕ್ಕೆ ಸಾಧ್ಯ ಇಲ್ಲದಂಥ ಸಂದರ್ಭದಲ್ಲಿ ಅವುಗಳು ಏನಾಗ್ತವೆ, ಈ ಒಂದು ಜೀರುಂಡೆಗಳನ್ನು ಕಾಗೆ ಏನು ಮಾಡ್ತದೆ, ಕಚ್ಕೊಂಡು ಬಹುದೂರ ಏನು ಮಾಡ್ತದೆ, ತೆಗೆದುಕೊಂಡು ಹೋಗಿ ಅವುಗಳನ್ನು ತಿನ್ನದೆ ಹಾಗೆ ಬೀಳಿಸ್ಬಿಟ್ರೆ ಆ ಜೀರುಂಡೆ ಏನಾಗುತ್ತೆ, ಆ ಒಂದು ಬೇರೆ ಸ್ಥಳಕ್ಕೆ ಏನಾಗುತ್ತೆ ಹೋಗುತ್ತದೆ ಅಥವಾ ವಲಸೆ ಹೋಗುತ್ತದೆ ಅಂತ ನಾವು ಹೇಳ್ಬೋದು. ಅಂದರೆ ಒಂದು ಪ್ರದೇಶದಿಂದ ಮತ್ತೊಂದು ಪ್ರದೇಶಕ್ಕೆ ಜೀರುಂಡೆ ಕಾಗೆಯ ಮುಖಾಂತರ ಏನಾಗುತ್ತೆ, ಅದು ವಲಸೆ ಹೋಗ್ತದೆ. ಅಂತಹ ವಲಸೆ ಹೋದಂಥ ಪ್ರದೇಶದಲ್ಲಿ ಇರುವಂತಹ ಜೀರುಂಡೆಗಳನ್ನು ಏನು ಮಾಡ್ತದೆ,
ಇದು ಸಂತಾನೋತ್ಪತ್ತಿ ಮಾಡೋದಕ್ಕೆ ಅಲ್ಲಿ ಮಾಡುತ್ತದೆ, ಸಂತಾನೋತ್ಪತ್ತಿಯನ್ನು ಮಾಡುತ್ತದೆ ಅಂತಕ್ಕಂಥದ್ದು. ಆ ಒಂದು ಪ್ರದೇಶದಲ್ಲಿ ಹೋಗಿ ಆ ಒಂದು ಜೀರುಂಡೆ ಸಂತಾನೋತ್ಪತ್ತಿಯನ್ನು ಮಾಡಿದಾಗ ಅದರಿಂದ ಬರ್ತಕ್ಕಂತಹ ವಲಸಿತ ಜೀರುಂಡೆಯ ವಂಶವಾಹಿಗಳು ಹೊಸ ಸಮೂಹದೊಳಗೆ ಏನಾಗುತ್ತೆ, ಪ್ರವೇಶಿಸುತ್ತವೆ ಅಂತಕ್ಕಂಥದ್ದು. ಈ ರೀತಿಯಾಗಿ ಏನಾಗಿದೆ ಅಂತ ಹೇಳಿದರೆ, ವಂಶವಾಹಿಗಳ ಹರಿವು ಭಾಗಶಃ ಪ್ರತ್ಯೇಕಗೊಂಡ ಸಮೂಹಗಳ ನಡುವೆ ನಡೆಯುತ್ತದೆಯೇ ಹೊರತು ಸಂಪೂರ್ಣ ಬೇರ್ಪಟ್ಟವುಗಳಲ್ಲಿ ಅಲ್ಲ ಅಂತಕ್ಕಂಥದ್ದು. ಈಗ ಏನಾಗುತ್ತೆ, ಕೆಲವೊಮ್ಮೆ ಏನಾಗ್ತದೆ, ಈ ಒಂದು ಜೀರುಂಡೆಗಳು ಇದ್ದಾಗ ಈ ಒಂದು ಜೀರುಂಡೆಗಳ ಉಪಸಮೂಹಗಳ ನಡುವೆ ಏನಾಗುತ್ತೆ, ಒಂದು ಬಹು ದೊಡ್ಡ ನದಿ ಏನಾಗುತ್ತೆ ಅಸ್ತಿತ್ವಕ್ಕೆ ಬಂದರೆ, ಉಪಸಮೂಹ ಈ ಕಡೆಗೆ ಒಂದಿರ್ತದೆ, ಆ ಕಡೆಗೆ ಒಂದಿರ್ತದೆ, ಅವು ಎರಡೂ ಸಮೂಹಗಳ ಮಧ್ಯದಲ್ಲಿ ನದಿ ಕಂಡು ಬಂದರೆ ಈ ಎರಡೂ ಸಮೂಹಗಳು ಮತ್ತಷ್ಟು ಏನಾಗ್ತವೆ, ಅವು ದೂರ ಆಗ್ತವೆ ಅಥವಾ ಪ್ರತ್ಯೇಕಿಸಲ್ಪಡುತ್ತವೆ ಅಂತಕ್ಕಂಥದ್ದು. ಆವಾಗ ಏನಾಗುತ್ತೆ, ವಂಶವಾಹಿಗಳ ಹರಿವಿನ ಪ್ರಮಾಣ ಇನ್ನಷ್ಟು ಏನಾಗುತ್ತೆ, ಕಡಿಮೆ ಆಗುತ್ತೆ. ಅಂದರೆ ಅವುಗಳ ಒಂದು ಸಂಪರ್ಕ ಕಡಿಮೆ ಆಗಿಬಿಡ್ತದೆ. ಅವು ಆ ಕಡೆ ಆಗ್ತವೆ, ನದಿಯ ಆಚೆಗೆ ಒಂದು ಸಮೂಹ ಆದರೆ ನದಿಯ ಈಚೆಗೆ ಇನ್ನೊಂದು ಸಮೂಹ ಆಗುತ್ತೆ. ಆವಾಗ ಈ ಒಂದು ಸಂತಾನೋತ್ಪತ್ತಿ ಮಾಡ್ತಕ್ಕಂಥ ಪ್ರಕ್ರಿಯೆ ಆಗಿರ್ಬೋದು, ವಂಶವಾಹಿಗಳ ಒಂದು ಹರಿವಿನ ಒಂದು ಪ್ರಮಾಣ ಏನಾಗುತ್ತೆ ಅಂತ ಹೇಳಿದರೆ ಕಡಿಮೆ ಆಗ್ತದೆ ಅಂತಕ್ಕಂಥದ್ದು. ಈ ರೀತಿಯಾಗಿ ಅನುವಂಶೀಯವಾಗಿ ಹಲವಾರು ಪೀಳಿಗೆಗಳ ಮುಖಾಂತರ ಹಲವಾರು ಬದಲಾವಣೆಗಳನ್ನು ಪ್ರತಿ ಉಪಸಮೂಹಗಳಲ್ಲಿ ಒಗ್ಗೂಡಿಸುತ್ತವೆ ಅಂತಕ್ಕಂಥದ್ದು. ಈ ರೀತಿಯಾಗಿ ಏನಾಗ್ತದೆ, ನಿಸರ್ಗದ ಆಯ್ಕೆಯು ಬೇರೆ ಬೇರೆ ಭೌಗೋಳಿಕ ಪ್ರದೇಶದಲ್ಲಿ ವಿಭಿನ್ನವಾಗಿ ಕಾರ್ಯವನ್ನು ನಿರ್ವಹಿಸ್ತದೆ ಅಂತಕ್ಕಂಥದ್ದು. ಈಗ ಇಲ್ಲಿ ಒಂದು ಉದಾಹರಣೆಯನ್ನು ಕೂಡ ಇಲ್ಲಿ ಕೊಟ್ಟಿದ್ದಾರೆ. ಏನು ಉದಾಹರಣೆ ಅಂತ ಹೇಳಿದರೆ, ಒಂದು ಉಪಸಮೂಹದಲ್ಲಿರುವತಕ್ಕಂತಹ ಹದ್ದುಗಳು, ಉಪಸಮೂಹದಲ್ಲಿರ್ತಕ್ಕಂತಹ ಹದ್ದುಗಳು ಆ ಒಂದು ಪ್ರದೇಶದಲ್ಲಿರ್ತಕ್ಕಂತಹ ಕಾಗೆಗಳನ್ನೆಲ್ಲ ನಾಶಪಡಿಸಬಹುದು. ಒಂದು ಹದ್ದು ಏನು ಮಾಡ್ತದೆ, ಕಾಗೆಗಳನ್ನು ತಿಂದು ಹಾಕ್ಬೋದು. ಆದರೆ ಕಾಗೆಗಳು ಒಂದು ಪಕ್ಷ ಆ ಒಂದು ಪ್ರದೇಶದಲ್ಲಿ ಅಧಿಕವಾಗಿದ್ದಂಥ ಸಂದರ್ಭದಲ್ಲಿ ಈ ರೀತಿ ಕಾಗೆಗಳನ್ನು ಈ ಹದ್ದುಗಳು ತಿಂದು ಖಾಲಿ ಮಾಡೋದಕ್ಕೆ ಆಗೋದಿಲ್ಲ ಅಥವಾ ನಾಶಪಡಿಸೋದಕ್ಕೆ ಆಗೋದಿಲ್ಲ ಅಂತಕ್ಕಂಥದ್ದು. ಕಾಗೆಗಳ ಪ್ರಮಾಣ ಕಡಿಮೆ ಇದ್ದು ಹದ್ದುಗಳು ಜಾಸ್ತಿ ಆದರೆ ಹದ್ದುಗಳು ಏನು ಮಾಡ್ತವೆ, ಕಾಗೆಗಳನ್ನು ಎಲ್ಲ ನಾಶಪಡಿಸ್ತವೆ. ಕಾಗೆಗಳ ಪ್ರಮಾಣ ಹೆಚ್ಚಾಗಿ ಹದ್ದುಗಳ ಪ್ರಮಾಣ ಕಡಿಮೆ ಆದಾಗ ಈ ಥರ ಕಾಗೆಗಳನ್ನು ನಾಶಪಡಿಸೋದಕ್ಕೆ ಆಗೋದಿಲ್ಲ ಅಂತಕ್ಕಂಥದ್ದು. ಇದರ ಪರಿಣಾಮವಾಗಿ ಏನಾಗ್ತದೆ, ಮೊದಲ ಸಂದರ್ಭದಲ್ಲಿ ಹಸಿರು ಭಿನ್ನತೆ ನಿಸರ್ಗದಿಂದ ಆಯ್ಕೆ ಆಗೋದಿಲ್ಲ. ಹಸಿರು ಅಂತಕ್ಕಂಥದ್ದು ಏನಿಲ್ಲಿ ನಾವು ಜೀರುಂಡೆ ಬಗ್ಗೆ ನಾವು ಮಾತಾಡ್ತಾ ಇದ್ದೀವಿ. ಹಸಿರು ಏನಾಯಿತು, ಬಣ್ಣ ಏನಾಯಿತು, ಭಿನ್ನತೆ ನಿಸರ್ಗದಿಂದ ಆಯ್ಕೆ ಆಗೋದಿಲ್ಲ. ಆದರೆ ಎರಡನೇ ಸಂದರ್ಭದಲ್ಲಿ ನಿಸರ್ಗದ ಆಯ್ಕೆಯಾಗುತ್ತದೆ ಅಂತಕ್ಕಂಥದ್ದು. ಈ ಒಂದು ಪ್ರತಿ ಪೀಳಿಗೆಯಲ್ಲೂ ಏನಾಗುತ್ತೆ, ವಂಶವಾಹಿಯ ಹರಿವು ಪ್ರತಿಯೊಂದು ಪೀಳಿಗೆಯಲ್ಲೂ ವಂಶವಾಹಿಯ ಹರಿವು ಮತ್ತು ನಿಸರ್ಗದ ಆಯ್ಕೆಗಳು ಒಟ್ಟೊಟ್ಟಾಗಿ ಎರಡು ಬಗೆಯಾಗಿ ಪ್ರತ್ಯೇಕಿಸಲ್ಪಟ್ಟ ಜೀರುಂಡೆಯ ಉಪಸಮೂಹಗಳು ಪರಸ್ಪರ ಭಿನ್ನವಾಗುತ್ತಾ ಹೋಗುತ್ತವೆ. ಅಂತಿಮವಾಗಿ ಏನಾಗುತ್ತೆ, ಅಂತಿಮವಾಗಿ ಈ ಎರಡು ಗುಂಪಿನ ಸದಸ್ಯರು ಒಂದೆಡೆ ಸೇರಿದರೂ ಪರಸ್ಪರ ಸಂತಾನೋತ್ಪತ್ತಿ ಮಾಡಲು ಅವುಗಳಿಂದ ಆಗೋದಿಲ್ಲ. ಅಂದರೆ ಅವುಗಳು ಅಸಮರ್ಥವಾಗಿರುತ್ತವೆ ಅಂತಕ್ಕಂಥದ್ದು. ಈ ರೀತಿಯಾಗಿ ಹಲವಾರು ರೀತಿಯಲ್ಲಿ ಹೀಗಾಗ್ಬೋದು ಅಂತಕ್ಕಂಥದ್ದು. ಒಂದು ವೇಳೆ ವರ್ಣತಂತುಗಳ ಸಂಖ್ಯೆಯಲ್ಲಿಯೇ ಏರುಪೇರು ಆಗುವ ಮಟ್ಟಕ್ಕೆ DNA ಬದಲಾವಣೆ ತೀವ್ರವಾಗಿದ್ದರೆ ಅಂತಿಮವಾಗಿ ಎರಡು ಗುಂಪಿನ ಲಿಂಗಾಣುಕೋಶಗಳು
ಪರಸ್ಪರ ಸಂಯೋಗವಾಗಲು ಸಾಧ್ಯವಾಗುವುದಿಲ್ಲ. ಅಥವಾ ಹಸಿರು ಗಂಡುಗಳೊಂದಿಗೆ ಮಾತ್ರ ಕೂಡಬಲ್ಲ, ಆದರೆ ಕೆಂಪು ಗಂಡುಗಳೊಂದಿಗೆ ಕೂಡಲಾಗದ ಹೊಸ ಭಿನ್ನತೆ ಹೊರಹೊಮ್ಮುತ್ತದೆ ಅಂತಕ್ಕಂಥದ್ದು. ಅಂದರೆ ಇಲ್ಲೇನಾಗಿದೆ, ಹಸಿರುತನ ಏನಾಗಿದೆ, ಪ್ರಬಲವಾಗಿದೆ ಈ ಒಂದು ನಿಸರ್ಗದಲ್ಲಿ. ಹಾಗಾಗಿ ಅದು ನೈಸರ್ಗಿಕ ಆಯ್ಕೆ ಆಗ್ತದೆ. ಹಸಿರು ಬಣ್ಣ ಏನಾಗಿದೆ, ಪ್ರಬಲ, ಡಾಮಿನೆಂಟ್ ಆಗಿದೆ ಅಂತಕ್ಕಂಥದ್ದು. ಹಾಗಾಗಿ ಈ ಒಂದು ಹಸಿರು ಬಣ್ಣ ಪ್ರಬಲವಾಗಿ ನೈಸರ್ಗಿಕ ಆಯ್ಕೆಗೆ ಎಡೆ ಮಾಡಿಕೊಡುತ್ತದೆ. ಈಗ ಒಂದು ವೇಳೆ ಹಸಿರು ಹೆಣ್ಣು ಜೀರುಂಡೆ ಮತ್ತೊಂದು ಗುಂಪಿನ ಕೆಂಪು ಜೀರುಂಡೆಯನ್ನು ಸಂಧಿಸಿದರೂ ಇವುಗಳ ನಡುವೆ ಸಂತಾನೋತ್ಪತ್ತಿ ಏನಾಗುತ್ತೆ, ಉಂಟಾಗದಂತೆ ಅದರ ವರ್ತನೆಯ ಮೂಲಕ ಖಚಿತಪಡಿಸುತ್ತದೆ. ಈ ರೀತಿಯಾಗಿ ಈ ಒಂದು ಪ್ರಭೇದೀಕರಣ ಒಂದು ಘಟಕದಲ್ಲಿ ನಾವಿಷ್ಟು ಅಂಶಗಳನ್ನು ತಿಳ್ಕೊಂಡ್ವಿ. ಮಕ್ಕಳೇ, ಇವತ್ತಿನ ದಿನ ನಾವು ಈ ಒಂದು ಅಧ್ಯಾಯದಲ್ಲಿ ಅನೇಕ ಅಂಶಗಳನ್ನು ತಿಳ್ಕೊಂಡ್ವಿ. ನಾವು ಏನೇನು ತಿಳ್ಕೊಂಡಿದ್ದೀವಿ ಅಂತ ಹೇಳಿದರೆ, ನಾವು ಮೊದಲನೇದಾಗಿರ್ತಕ್ಕಂಥದ್ದು ಜೀವ ವಿಕಾಸ. ಜೀವ ವಿಕಾಸದಲ್ಲಿ ನಾವೇನು ಕಂಡ್ವಿ ಅಂತ ಹೇಳಿದರೆ, ಜೀವ ವಿಕಾಸದಲ್ಲಿ ಒಂದು ನಿದರ್ಶನವನ್ನು ಕಂಡ್ವಿ. ನಾವು ಏನು ನಿದರ್ಶನ, ಯಾವ್ದು ನಿದರ್ಶನ ನಾವೀಗ ಹೇಳಿದ್ವಲ್ಲ, ಯಾವುದು ಅಂತ ಹೇಳಿದರೆ ಜೀರುಂಡೆಗಳಲ್ಲಿ ಆಗಿರ್ತಕ್ಕಂಥ ಬಣ್ಣಗಳ ಒಂದು ಬದಲಾವಣೆ. ಇಲ್ಲಿ ನೋಡ್ತಾ ಇದ್ದೀವಿ ನೋಡಿರಿ, ಜೀರುಂಡೆಗಳ ಒಂದು ಚಿತ್ರದಲ್ಲಿ ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ನೋಡ್ಕೊಳ್ಳಿ. 9.7ರಲ್ಲಿ ಕೊಟ್ಟಿದ್ದಾನೆ, ಒಂದು ಸಮೂಹದಲ್ಲಿನ ಭಿನ್ನತೆಗಳು ಅನುವಂಶೀಯ ಮತ್ತು ಅನುವಂಶೀಯವಲ್ಲದ್ದು ಇವುಗಳ ಬಗ್ಗೆ. ಆಮೇಲೆ ನಾವು ಮುಂದೆ ನಾವು ಜೀವ ವಿಕಾಸ ಆದ ನಂತರ ನಾವು ಗಳಿಸಿದ ಮತ್ತು ಅನುವಂಶೀಯವಾದ ಗುಣಗಳ ಬಗ್ಗೆ ಅಭ್ಯಾಸ ಮಾಡಿದ್ವಿ. ಗಳಿಸಿದ ಮತ್ತು ಅನುವಂಶೀಯವಾದ ಯಾವುದು ಗುಣಗಳು ಅಂತಕ್ಕಂಥದ್ದು. ಅದಾದ ನಂತರ ನಾವೇನು ತಿಳ್ಕೊಂಡ್ವಿ, ಇಲ್ಲಿ ನಾವು ಪ್ರಭೇದೀಕರಣದ ಬಗ್ಗೆ ಚರ್ಚೆ ಮಾಡಿದ್ವಿ. ಆ ಪ್ರಭೇದೀಕರಣ ಅಂತ ಹೇಳಿದರೆ ಏನು, ನಾನು ಅಲ್ಲೇ ಹೇಳಿದ್ದೀನಿ, ಒಂದೇ ರೀತಿಯ ಹೋಲಿಕೆಯುಳ್ಳ ಜೀವಿಗಳ ಗುಂಪಿಗೆ ಪ್ರಭೇದ ಎಂದು ಕರೀತೀವಿ. ಈ ಒಂದು ಪ್ರಭೇದ ನಡೀತಕ್ಕಂಥ ಕ್ರಿಯೆಗೆ ನಾವು ಪ್ರಭೇದೀಕರಣ ಅಂತ ಹೇಳ್ತೀವಿ. ಈ ಒಂದು ಪ್ರಭೇದೀಕರಣದಲ್ಲಿ ಜೀರುಂಡೆಗಳಿಗೆ ಸಂಬಂಧಪಟ್ಟಂತೆ ಮತ್ತು ಕಾಗೆಗಳು, ಹದ್ದುಗಳಿಗೆ ಸಂಬಂಧಪಟ್ಟಂತೆ ಅವುಗಳ ಒಂದು ಸಂತಾನೋತ್ಪತ್ತಿಗೆ ಸಂಬಂಧಪಟ್ಟಂತೆ ಅಭ್ಯಾಸವನ್ನು ಮಾಡಿದ್ವಿ. ಇಲ್ಲಿವರೆಗೂ ನೀವು ಶಾಂತ ರೀತಿಯಾಗಿ ಈ ಒಂದು ಅಧ್ಯಾಯವನ್ನು ಆಲಿಸಿದ್ದಕ್ಕೋಸ್ಕರವಾಗಿ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ನಮಸ್ಕಾರ.